ನಾನೀಗ ಸ್ಟೇಟ್ ಹೈವೇಲಿ 3 ಅಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ನಾವು ಬೋರ್ಡು, ಅಲ್ಲಿ 15 ಕಿಲೋಮೀಟರ್ ಅಂತ ಇದೆ. ಅಲ್ಲಿಂದ ಬಂದರೆ ನಾವು ಲೆಫ್ಟ್ ಸೈಡಿಗೆ ಇಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ, ನರಸಿಂಹಸ್ವಾಮಿ ಅಂತ. ನಾನೀಗ ಇದು ದೇವರಾಯನದುರ್ಗ ಮೀಸಲು ಅರಣ್ಯ ಪ್ರದೇಶ ಹತ್ರ ಇದ್ದೀನಿ. ಅಲ್ಲಿ ಬೋರ್ಡ್ ಕಾಣಿಸಿದ ತಕ್ಷಣ ಸ್ವಲ್ಪ ಸ್ಟಾಪ್ ಮಾಡ್ಬಿಡಿ, ಯಾಕಂದ್ರೆ ಈ ಅದ್ಭುತವಾದ ಒಂದು ನಾಯಕನ ಕೆರೆ ನೋಡ್ಬೋದು. ಇಲ್ಲಿ ನಿಮಗೆ ಒಂದು ಒಳ್ಳೆ ವ್ಯೂ, ಅಂದ್ರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಲಿಕ್ಕಾಗಿ. ಮತ್ತೆ ಇಲ್ಲಿ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಅತ್ಯದ್ಭುತವಾದ ಒಂದು ವ್ಯೂ ಅಂತ ನಾವು ಹೇಳ್ಬೋದು. ಪಕ್ಕದಲ್ಲಿ ರೋಡ್ ವ್ಯೂ, ಇದು ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಟ್ರಾವೆಲ್ ಮಾಡೋದೇ ನಮ್ಗೆ ಒಂಥರ ತುಂಬಾ ಖುಷಿ ಅನ್ಸುತ್ತೆ. ಬೈಕಲ್ಲಿ ಎಂದು ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಫೀಲ್ ಮಾಡ್ಬೋದು ಆ ನೇಚರ್ ಜೊತೆ, ಫ್ರೆಶ್ ಏರ್ ಜೊತೆ. ಇಲ್ಲಿ ಬೈಕ್ಗೆ 10 ರುಪೀಸ್ ಪಾರ್ಕಿಂಗ್ ಚಾರ್ಜ್ ಮಾಡ್ತಾರೆ. ನಡ್ಕೊಂಡು ಹೋಗೋರು ಮೆಟ್ಲು ಹತ್ಕೊಂಡು ಹೋಗ್ಬೋದು, ಬೈಕರು ಕಾರರು ರೋಡಲ್ಲಿ ಹೋಗ್ಬೋದು. ಬಟ್ ರೋಡ್ ಸ್ವಲ್ಪ ಜಲ್ಲಿಕಲ್ಲು ಹಾಕಿರೋದ್ರಿಂದ ಸ್ವಲ್ಪ ಡ್ರೈವಿಂಗ್ ಕೇರ್ಫುಲ್ ಆಗಿ ಮಾಡಿ. ರೋಡ್ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಹೋಗಕ್ಕೆ. ಇದು ಒಂದು ವ್ಯೂ ನೋಡಿ, ನಾವು ಅಲ್ಲಿ ಮೇಲ್ಗಡೆಯಿಂದ ತೆಗೆದಿರುವಂತ ವ್ಯೂ ತುಂಬಾ ಅದ್ಭುತವಾಗಿದೆ. ನೋಡ್ಲಿಕ್ಕೂ ರಮಣೀಯವಾಗಿದೆ. ಇದು ಟೆಂಪಲ್ ಹತ್ರ ಮೇಲ್ಗಡೆ. ನಾನು ಆಕ್ಚುಲಿ ಬಂದಿರೋದು ಬೆಂಗಳೂರಿಂದ. ನನ್ನ ಲೊಕೇಶನ್ ಇಂದ ಈ ಪ್ಲೇಸ್ಗೆ ಆಕ್ಚುಲಿ 90 ಕಿಲೋಮೀಟರ್ಸ್ ಆಗುತ್ತೆ. ಇದು ಇರೋದು ತುಮಕೂರಲ್ಲಿ. ಬೈಕ್ ಪಾರ್ಕ್ ಮಾಡಿ ಅಲ್ಲೇ ಕಾಣಿಸ್ತಿರೋ ಅಂಗಡಿಯಲ್ಲಿ ನಾನು 100 ರೂಪಾಯಿ ತುಳಸಿ ಹಾರ ತಗೊಂಡು ಬಂದೆ. ಮೇಲ್ಗಡೆ ಎದುರುಗಡೆ ಒಂದು ಕಲ್ಲಣಿ ನೋಡ್ಬೋದು, ಕಾಣಿಸ್ತಿರುವಂತ ದೇವಸ್ಥಾನ ಇದು ಯೋಗ ನರಸಿಂಹ ದೇವಾಲಯ. ಒಳಗಡೆ ಫೋಟೋ ಏನು ತೆಗಿಕ್ ಬಿಡಲ್ಲ. ಓವರಾಲ್ ಹೇಳಬೇಕು ಅಂತಂದ್ರೆ ಇದು ಒಂದು ಬೈಕರ್ಸ್ಗೆ ಅಥವಾ ಡ್ರೈವಿಂಗ್ ಮಾಡೋರಿಗೆ, ಟ್ರೆಕ್ಕಿಂಗ್ ಮಾಡೋರಿಗೆ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋರಿಗೆ, ದೇವಸ್ಥಾನದಲ್ಲಿ ನೆಮ್ಮದಿ ಹುಡುಕೋ ಬರೋದವರಿಗೆ ಒಳ್ಳೆ ಒಂದು ಸ್ಥಳ ಇದು. ಇಲ್ಲಿ ಹಾಗೆ ಮತ್ತೆ ಕೋತಿನೂ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ತಿಂಡಿ ತಗೊಂಡು ಹೋದ್ರೆ ಅದು ಕಿತ್ಕೊಂತೇವೆ. ಆ ಥರ ನನಗೇನಾದ್ರು ಪ್ರಾಬ್ಲಮ್ ಕೊಟ್ಟಿಲ್ಲ, ಒಳ್ಳೆ ರೀತಿಯಲ್ಲಿ ಇದ್ದವು. ಇಲ್ಲಿ ಏನಂತಂದ್ರೆ ಓವರಾಲ್ ಇದು ತುಂಬಾ ಚೆನ್ನಾಗಿತ್ತು. ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.